ಸರಳತೆ, ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲ ನಿಷ್ಠೆ ಇದು ಭಾರತೀಯ ಮಹಿಳೆಯ ಸಂಸ್ಕೃತಿ. ಈ ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬವೇ ಇವತ್ತು ಚೆನ್ನಮ್ಮಕ್ಕ ಅವರು ಆಗಿದ್ದಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ದೊಡ್ಡ ಮಟ್ಟದ ರಾಜ್ಯಕ್ಕೆ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಇವತ್ತು ಇದ್ರೂ ಕೂಡ ಎಲ್ಲಾ ರೀತಿಯ ಆ ಒಂದು ವ್ಯವಸ್ಥೆ ಕಂಡಿದ್ರು ಕೂಡ ಬಹುಶಃ ಅವರ ಜೀವನ ಶ್ರೀಮಂತಿಕೆಗಿಂತಲೂ ಇವತ್ತು ಆತ್ಮೀಯತೆಗೆ ಹೆಚ್ಚಿನ ವೈಭವ ಇತ್ತು. ಶ್ರೀಮಂತಿಕೆ ವೈಭವಕ್ಕಿಂತಲೂ ಕೂಡ ಆತ್ಮೀಯ ವೈಭವ ಹೆಚ್ಚಿನ ವಿಚಾರ ಇತ್ತು. ಅದಲ್ಲದೆ ಇವತ್ತು ಪ್ರಸಿದ್ಧಿಗಿಂತಲೂ ಅವರು ಸರಳತೆಗೆ ಮಹತ್ವ ಕೊಡ್ತಾ ಇದ್ರು. ಬಹುಶಃ ಇವತ್ತು ಆ ಹಿರಿಯ ಒಂದು ವ್ಯಕ್ತಿತ್ವ ನಮ್ಮ ಜೊತೆ ಇಲ್ಲದಿದ್ರು ಕೂಡ ಅವರ ಒಂದು ಸಾರ್ಥಕ ಆ ಜೀವನದಲ್ಲಿ ಇವತ್ತು ಬಹುಶಃ ದೇವರು ಅವರ ಕರ್ಕೊಂಡು ಬಂದಿದ್ದಾರೆ. ಅವರ ವ್ಯಕ್ತಿತ್ವ ಮತ್ತು ಅವರು ಬಹುಶಃ ಇವತ್ತು ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬ ಏನು ಕಾಪಾಡಿಕೊಂಡು ಬಂದಿದ್ರ ಅದು ಭವಿಷ್ಯದ ಜನಾಂಗಕ್ಕೆ, ಸಮಾಜಕ್ಕೆ ಒಂದು ಮಾದರಿ ಮತ್ತೊಂದು ಪ್ರೇರಣೆ ಅಂತ ಹೇಳಿ ಬಹುಶಃ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗ್ಲಿ. ಅವರ ಅಗಲಿಕೆ ನೋವನ್ನು ನಾವಿವತ್ತು ಎಷ್ಟೇ ಸಂತಾಪ ಹೇಳಿದ್ರು ಕೂಡ ಆ ತಾಯಿಯನ್ನು ಕಲ್ಕೊಂಡಂತಹ ಮಕ್ಕಳಿಗೆ, ಆ ಮರದನ್ನು ಕಲ್ಕೊಂಡಂತಹ ಮನೆಯವರಿಗೆ ಅಥವಾ ಕುಟುಂಬಸ್ಥರಿಗೆ, ಅಭಿಮಾನಿ ವರ್ಗ, ನೆರೆಕೆರೆಯವರಿಗೆ ಅದರ ನೋವನ್ನು ಎಷ್ಟು ನಾವು ಸಂತಾಪ ಹೇಳಿದ್ರು ಕೂಡ ಆ ನೋವು ಅವರಿಗೆ ಮಾತ್ರ ಗುರುತಿದ್ದೇವೆ. ಆದ ಕಾರಣ ಇವತ್ತು ಅವರ ನೋವನ್ನು ಕೂಡ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಆ ದೇವರು ಅವರಿಗೆ ವಿಶೇಷ ಶಕ್ತಿ ಕೊಡ್ಲಿ ಅಂತ ಹೇಳಿಕೊಂಡು ನನ್ನ ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಸರಳತೆ, ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲ ನಿಷ್ಠೆ ಇದು ಭಾರತೀಯ ಮಹಿಳೆಯ ಸಂಸ್ಕೃತಿ. ಈ ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬವೇ ಇವತ್ತು ಚೆನ್ನಮ್ಮಕ್ಕ ಅವರು ಆಗಿದ್ದಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ದೊಡ್ಡ ಮಟ್ಟದ ರಾಜ್ಯಕ್ಕೆ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಇವತ್ತು ಇದ್ರೂ ಕೂಡ ಎಲ್ಲಾ ರೀತಿಯ ಆ ಒಂದು ವ್ಯವಸ್ಥೆ ಕಂಡಿದ್ರು ಕೂಡ ಬಹುಶಃ ಅವರ ಜೀವನ ಶ್ರೀಮಂತಿಕೆಗಿಂತಲೂ ಇವತ್ತು ಆತ್ಮೀಯತೆಗೆ ಹೆಚ್ಚಿನ ವೈಭವ ಇತ್ತು. ಶ್ರೀಮಂತಿಕೆ ವೈಭವಕ್ಕಿಂತಲೂ ಕೂಡ ಆತ್ಮೀಯ ವೈಭವ ಹೆಚ್ಚಿನ ವಿಚಾರ ಇತ್ತು. ಅದಲ್ಲದೆ ಇವತ್ತು ಪ್ರಸಿದ್ಧಿಗಿಂತಲೂ ಅವರು ಸರಳತೆಗೆ ಮಹತ್ವ ಕೊಡ್ತಾ ಇದ್ರು. ಬಹುಶಃ ಇವತ್ತು ಆ ಹಿರಿಯ ಒಂದು ವ್ಯಕ್ತಿತ್ವ ನಮ್ಮ ಜೊತೆ ಇಲ್ಲದಿದ್ರು ಕೂಡ ಅವರ ಒಂದು ಸಾರ್ಥಕ ಆ ಜೀವನದಲ್ಲಿ ಇವತ್ತು ಬಹುಶಃ ದೇವರು ಅವರ ಕರ್ಕೊಂಡು ಬಂದಿದ್ದಾರೆ. ಅವರ ವ್ಯಕ್ತಿತ್ವ ಮತ್ತು ಅವರು ಬಹುಶಃ ಇವತ್ತು ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬ ಏನು ಕಾಪಾಡಿಕೊಂಡು ಬಂದಿದ್ರ ಅದು ಭವಿಷ್ಯದ ಜನಾಂಗಕ್ಕೆ, ಸಮಾಜಕ್ಕೆ ಒಂದು ಮಾದರಿ ಮತ್ತೊಂದು ಪ್ರೇರಣೆ ಅಂತ ಹೇಳಿ ಬಹುಶಃ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗ್ಲಿ. ಅವರ ಅಗಲಿಕೆ ನೋವನ್ನು ನಾವಿವತ್ತು ಎಷ್ಟೇ ಸಂತಾಪ ಹೇಳಿದ್ರು ಕೂಡ ಆ ತಾಯಿಯನ್ನು ಕಲ್ಕೊಂಡಂತಹ ಮಕ್ಕಳಿಗೆ, ಆ ಮರದನ್ನು ಕಲ್ಕೊಂಡಂತಹ ಮನೆಯವರಿಗೆ ಅಥವಾ ಕುಟುಂಬಸ್ಥರಿಗೆ, ಅಭಿಮಾನಿ ವರ್ಗ, ನೆರೆಕೆರೆಯವರಿಗೆ ಅದರ ನೋವನ್ನು ಎಷ್ಟು ನಾವು ಸಂತಾಪ ಹೇಳಿದ್ರು ಕೂಡ ಆ ನೋವು ಅವರಿಗೆ ಮಾತ್ರ ಗುರುತಿದ್ದೇವೆ. ಆದ ಕಾರಣ ಇವತ್ತು ಅವರ ನೋವನ್ನು ಕೂಡ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಆ ದೇವರು ಅವರಿಗೆ ವಿಶೇಷ ಶಕ್ತಿ ಕೊಡ್ಲಿ ಅಂತ ಹೇಳಿಕೊಂಡು ನನ್ನ ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ.